ಹಿಂದೂ ವಿವಾಹ ಕಾಯ್ದೆ 1955ರ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಪ್ರಕಾರ ಪತಿ ಅಥವಾ ಪತ್ನಿ ಇಬ್ಬರು ಕೆಲವು ನಿರ್ದಿಷ್ಟ ಕಾರಣಗಳ ಅಡಿಯಲ್ಲಿ ವಿಚ್ಛೇದನಕ್ಕಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಆ ಪ್ರಮುಖ ಕಾರಣಗಳು ಇಲ್ಲಿವೆ. 1. ಪ್ರಮುಖ ಕಾನೂನುಬದ್ಧ ಕಾರಣಗಳು ಗ್ರೌಂಡ್ಸ್ ಫಾರ್ ಡಿವೋರ್ಸ್. ವ್ಯಭಿಚಾರ ಅಡಲ್ಟರಿ, ಪತಿ ಅಥವಾ ಪತ್ನಿ ವಿವಾಹದ ಹೊರಗೆ ಬೇರೆಯವರೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದರೆ. ಕ್ರೌರ್ಯ ಕ್ರೂಯಲ್ಟಿ, ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸೆ ನೀಡುವುದು. ಸಂಗಾತಿಯ ಜೀವನಕ್ಕೆ ಅಥವಾ ಆರೋಗ್ಯಕ್ಕೆ ಅಪಾಯ ಉಂಟುಮಾಡುವ ವರ್ತನೆಗಳು ಇದರಲ್ಲಿ ಸೇರುತ್ತವೆ. ಪರಿತ್ಯಾಗ ಡಿಸರ್ಷನ್, ಯಾವುದೇ ಸೂಕ್ತ ಕಾರಣವಿಲ್ಲದೆ ಸಂಗಾತಿಯನ್ನು ಕನಿಷ್ಠ 2 ವರ್ಷಗಳ ಕಾಲ ಬಿಟ್ಟು ಅಗಲಿದ್ದರೆ. ಧರ್ಮ ಪರಿವರ್ತನೆ ಕನ್ವರ್ಷನ್, ಸಂಗಾತಿಯು ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರಗೊಂಡರೆ. ಮಾನಸಿಕ ಅಸ್ವಸ್ಥತೆ ಮೆಂಟಲ್ ಡಿಸಾರ್ಡರ್, ಸಂಗಾತಿಯು ಗುಣಪಡಿಸಲಾಗದ ರೀತಿಯಲ್ಲಿ ಮಾನಸಿಕ ಅಸ್ವಸ್ಥತೆ ಹೊಂದಿದ್ದರೆ ಅಥವಾ ಒಟ್ಟಿಗೆ ಬಾಳಲು ಸಾಧ್ಯವಾಗದಷ್ಟು ತೀವ್ರವಾದ ಮಾನಸಿಕ ಕಾಯಿಲೆ ಇದ್ದರೆ. ಸಾಂಕ್ರಾಮಿಕ ರೋಗಗಳು, ಗುಣಪಡಿಸಲಾಗದ ಮತ್ತು ಹರಡುವ ಲಕ್ಷಣವಿರುವ ಲೈಂಗಿಕ ಕಾಯಿಲೆಗಳು, ಕಮ್ಯುನಿಕೇಬಲ್ ವೆನೇರಿಯಲ್ ಡಿಸೀಸ್ ಇದ್ದರೆ. ಸನ್ಯಾಸತ್ವ ರಿನನ್ಸಿಯೇಷನ್, ಸಂಗಾತಿಯು ಲೌಕಿಕ ಜಗತ್ತನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ದರೆ. ಕಾಣೆಯಾಗುವಿಕೆ ಪ್ರಿಸಂಪ್ಷನ್ ಆಫ್ ಡೆತ್, ಸಂಗಾತಿಯು ಜೀವಂತವಾಗಿದ್ದಾರೆಯೇ ಎಂಬ ಬಗ್ಗೆ ಸತತ 7 ವರ್ಷಗಳ ಕಾಲ ಅವರ ಬಗ್ಗೆ ಮಾಹಿತಿ ಇರುವವರಿಗೆ ಯಾವುದೇ ಮಾಹಿತಿ ಸಿಗದಿದ್ದರೆ.